ನೀವು ಬಿಡ್ಬೇಕು ಫಸ್ಟ್. ಅದು ಪ್ರಚಾರ ಆಗಿರೋದೇ ನಮ್ಮ ಪೇಪರ್ನವರಿಂದ ಮತ್ತೆ ನಿಮ್ಮ ಟಿವಿಯವರಿಂದಲೇ. ಅದನ್ನು ಬಿಡ್ತಾನೆ ಇಲ್ವಲ್ಲ. 1 ವರ್ಷ ಆಗಿ ಇನ್ನೊಂದು ವರ್ಷ ನೆಕ್ಸ್ಟ್ ಬೇರೆ ಪ್ರೋಗ್ರಾಮ್ ಮಾಡ್ತಾ ಇದೀವಿ. 1 ವರ್ಷಕ್ಕೆ 17ನೇ ಬಿಫಸ್ ಮಾಡ್ತಾ ಇದೀವಿ. ನೀವು ಇನ್ನೂ ನೆಟ್ಟು ಬಂಟೆ ಇಟ್ಕೊಂಡು ನೀವು ಕೂತಿದ್ರೆ ಹೊರತು ನಾ ಸರಿ ಮಾಡಿದ್ದೀವಿ ಅಂದ್ರೆ ಎಲ್ರಿಗೂ ಯಾರ್ಯಾರು ಹೇಳಬೇಕು ಅವರಿಗೆಲ್ಲ ಖಂಡಿತವಾಗಿ ನಾವು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. This time we are celebrating this particular festival with women as a center. ಸೊ ಎಲ್ಲ ಜಗಳಕ್ಕೆ ಉತ್ತರ ನನ್ನ ತಾಯಿನೇ ನನ್ನ ಮನೆಯಲ್ಲಿ. ಸೊ ಆ ಥರ ಈ ಸತಿ ಎಲ್ಲ ಜಗಳಗಳು ಬಗೆಹರಿತವೆ. ಈ ಥರ ವಿಷಯಗಳು ಅಲ್ಲಿ ಇರೋದಲ್ಲ. ದಟ್ ಈಸ್ ವೈ ಐ ಥಿಂಕ್ ದಿಸ್ ಇಸ್ ದ ನ್ಯೂ ಬಿಗಿನಿಂಗ್, ನ್ಯೂ ಸ್ಟಾರ್ಟ್. ಲೆಟ್ ಅಸ್ ಗೋ ವಿತ್ ದಿಸ್ ನ್ಯೂ ಎನರ್ಜಿ. ಏನಾಗಿದೆ ಅದೇ ವಿಶ್ಲೇಷಣೆ 1 ವರ್ಷ ಆದ ನಂತರ ಇವತ್ತು ಮಾಡೋದು. ಮತ್ತೆ ಅದರ ಮೇಲೆ ನಾವು ಫೋಕಸ್ ಏನಿದೆ, ದಿಸ್ ಫಿಲ್ಮ್ ಫೆಸ್ಟಿವಲ್ ಇದೆ. ದಯವಿಟ್ಟು ನನಗೆ ನನ್ನ ಕಡೆಯಿಂದ ತಮಗೆ ಎಲ್ಲರಿಗೆ ವಿನಂತಿ ಇದೆ, ಈ ಫಿಲ್ಮ್ ಫೆಸ್ಟಿವಲ್ನ ಫೋಕಸ್ ಮಾಡಿ ಒಂದು ವಿಚಾರ ತಗೊಂಡು ಕರ್ನಾಟಕ ಫಿಲ್ಮ್ ಫೆಸ್ಟಿವಲ್ ಯಾವಾಗಲೂ, ಈ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಯಾವಾಗಲೂ ಒಂದು ವಿಚಾರ ತಗೊಂಡು ಮುಂದೆ ಬರ್ತಾ ಇರೋದು ಅಂತ ಫಿಲ್ಮ್ ಫೆಸ್ಟಿವಲ್ ಒಂದು ಟ್ಯಾಗ್ ಲೈನ್. ಆ ಪ್ರಕಾರದ ಸಿನಿಮಾಗಳು, ಇಂಟರ್ನ್ಯಾಷನಲ್ ಸಿನಿಮಾಗಳು ಇಲ್ಲಿ ಬರ್ತಾ ಇರೋದು. ಸೊ ಲೆಟ್ ಅಸ್ ನಾಟ್ ಶಿಫ್ಟ್ ದ ಫೋಕಸ್ ಆಫ್ ಫಿಲ್ಮ್ ಫೆಸ್ಟಿವಲ್ ಪರ್ ಸೆ. ದಟ್ ಈಸ್ ದ ಓನ್ಲಿ ರಿಕ್ವೆಸ್ಟ್ ಆನ್ ಫಿಲ್ಮ್ ಸಿಟಿ. It is going on very rapid. Yesterday ನಿನ್ನೆನೆ ಇದೇ ಹಾಲಲ್ಲಿ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಆಯಿತು ಫಿಲ್ಮ್ ಸಿಟಿಗೆ. ನಿನ್ನೆನೆ ಎಲ್ಲ ಚಲನಚಿತ್ರ ಉದ್ಯಮದ ಸಂಬಂಧ ಇರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಇದೇ ಹಾಲಲ್ಲಿ ಫುಲ್ ತುಂಬಿ ಫಿಲ್ಮ್ ಸಿಟಿ ಯಾವ ಪ್ರಕಾರ ಆಗಬೇಕು ಅವ್ರಿಗೆ ಕೂಡ, ಯಾಕಂದರೆ ಕೆಲವು ಕೊನೆಗೆ ಭಾಗಿದಾರರು ಯಾರು, ನಾವೇ ಕನ್ನಡಿಗರು. ಸೊ ಅವ್ರಿಗೆ ಕೇಳಿ ಅವ್ರ ಮಾತು ಕೇಳಿದ್ದೀವಿ. ಸೊ ಆನ್ ದ ಫಿಲ್ಮ್ ಸಿಟಿ ಇಟ್ ಈಸ್ ಗೋಯಿಂಗ್ ಆನ್ ವೆರಿ ಫಾಸ್ಟ್ ಪೇಸ್. ಸ್ಟೇಕ್ ಹೋಲ್ಡರ್ಸ್ ಆಲ್ private parties, investors, willing investors, around 15 people joined. So that's a good beginning. Before anything, just by seeing the prospectus of Mysore and Mysore Ajaga, not less than 300 spots around that place in the vicinity of 50 kilometers. So people are showing a lot of interest in Mysore Film City. And that ಸೆಕ್ರೆಟರಿ ಅವರು ಕೂಡ ನಿನ್ನೆ ಮೀಟಿಂಗ್ ತಗೊಂಡ್ರು. ಅವರೇ ಮೀಟಿಂಗನ್ನು ಚೇರ್ ಮಾಡಿ ನಿನ್ನೆ 2 ಮೀಟಿಂಗ್ ಆಗಿದೆ ನಿನ್ನೆ.